ಪ್ರಸಾದಗಳಿಗೂ ಅಭಿನಂದನೆಗಳನ್ನು ಹೇಳ್ತಾ 10 ವರ್ಷ ಸಣ್ಣವನಾದ ನಾನು ಹೀಗೆ ನನ್ನ ಹಳೆಯ ನೆನಪುಗಳನ್ನು ತಿಳಿಸ್ತೇನೆ. ನನಗೂ ಅವರಿಗೂ ಸಂಪರ್ಕ ಆದದ್ದು ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ 77ನೇ ಇಸ್ವಿಗೆ. 77ರಿಂದ 79ರವರೆಗೆ ನಾನು ಪೂರ್ಣಪ್ರಜ್ಞೆಯಲ್ಲಿ ಹೊಸದಾಗಿ MSc ಮಾಡಿ 1 ವರ್ಷ ಕೆಲಸ ಇಲ್ಲದೆ ತಿರುಗಿ ಮತ್ತೆ ಲೆಕ್ಚರ್ ಆಗಿ ಸೇರಿದಂಥ ದಿವಸ GT ಪ್ರೊಫೆಸರ್ ಟಿ ನಾರಾಯಣರಾವ್ ಅವರು ಕೆಲಸ ಕೈಸಿಕೊಟ್ಟರು ಹಾಗೆ ಸೇರಿದಂಥ ದಿವಸ. ನನ್ನ ಜೊತೆಗೆ ಮತ್ತೊಬ್ಬರು VM ಆಂಜನೇಯ ರೆಡ್ಡಿ, ಅವರು ಜುವಾಲಜಿ, ನಾನು ಬಾಟನಿ. ನಾವಿಬ್ಬರು ಸಂಗೀತ ಪ್ರಿಯರು. ನನಗೆ ಸಂಗೀತ ಏನೇನೂ ಕಲಿತಿರಲಿಲ್ಲ, ಅಲ್ಲಿಯವರೆಗೂ ಕಲಿಯಿಲ್ಲ, ಕೇಳಿದ್ದೇನೆ ಬೇಕಾದ. ನಾವು ಸ್ಟಾಫ್ ರೂಮ್ನಲ್ಲಿ ರಾಜಗೋಪಾಲಾಚಾರ್ಯರ ಜೊತೆಗೆ ಮಾತನಾಡ್ತಾ ಇರುವಾಗ ಹಾಗೆ ಪಟ್ಟು ಕಿವಿ ಕೊಟ್ಟು ಕೇಳ್ತಿದ್ದರು, ಇದ್ಯಾವುದಿಲ್ಲ ಪ್ರಾಣಿ ಎಷ್ಟು ಬಂದಿದೆ ಕಾಲೇಜಲ್ಲಿ. ಅವ್ರು ಮಾತನಾಡೋರಲ್ಲ, ನನ್ನ ಹತ್ರ ಹೆಚ್ಚಾಗಿ ಅವರು ಗಂಭೀರ, ಇವತ್ತು ಆ ಗಂಭೀರತನವನ್ನು ಇನ್ನೂ ಉಳಿಸಿಕೊಂಡಿದ್ದಾರೆ. ಅವರು ನೆಗಡಿದ್ರೆ ನಮಗೆ ಭಾವ. ಆದರೆ ಅವರು ನೋಡಿ ಮಾಡಿದ್ದನ್ನು ಸ್ವಲ್ಪ ಸಮಯದಲ್ಲಿ ಆಂಜನೇಯ ರೆಡ್ಡಿ ಅವರನ್ನು ಕರೆಸಲಿಕ್ಕೆ ಹಾಗೆ ರಾಗ ಹಾಕೋದು ನಾನು, ರೆಡ್ಡಿ ಹಾಡೋದು, ಹಾಡಿಸಿದ್ರು. ಹೀಗೊಂದು ಕ್ರಿಯಾಂಗಲ್ ಆಯಿತು. ಅದು ಎಲ್ಲಿವರೆಗೆ ಹೋಯ್ತಂದರೆ ಪುರಂದರದಾಸರ ಬಗ್ಗೆ ನಾಟಕ ಆಡಿಸಿದ್ರು. ಅದು ವಸಂತ ಮಹಲ್ನಲ್ಲಿ ನಡೆದದ್ದು ಕೃಷ್ಣ ಮಠದಲ್ಲಿ. ಅಲ್ಲಿ ಅದಕ್ಕೆ ಪುರಂದರದಾಸರ ಹಾಡುಗಳು ಹಾಡಲಿಕ್ಕೆ ರೆಡ್ಡಿಯವರಿಗೆ ಸ್ವಲ್ಪ ಮುಜುಗ. ನಾನು ಭಾವಗೀತೆ ಹಾಡುವ ಈ ದೇವರನ್ನ ನಾವು ಕೊಡ್ತಾನೆ ಯಾಕಂದರೆ ನೀವೇನು ಮಾಡ್ಬೇಕು, ಏನೂ ಗೊತ್ತಿಲ್ಲದೋ ಏನೂ ಗೊತ್ತಿಲ್ಲದ ಹಾಡುಗಳಿಗೆ ಏನೂ ಗೊತ್ತಾಗದ ಹಾಗೆ ರಾಗ ಹಾಕಿ ರೆಡ್ಡಿಯವರಿಗೆ ಹೇಳಿಕೊಟ್ಟದ ನಾನು ಅದನ್ನು ಸಕ್ಸಸ್ಫುಲ್ ಆಗಿ ಹಾಡಿಸಿ ಜನರ ಕೈಯಿಂದ ಚಪ್ಪಾಳೆ ಗಿಟ್ಟಿಸುವ ಹಾಗೆ ಮಾಡಿದರು. ಆಗಲೇ ಗೊತ್ತು ಇವರು ನಾಟಕರಂಗದಲ್ಲೂ ಇದ್ದಾರೆ, ಸಂಗೀತ ಕೇಳ್ತಾರೆ, ನಾಟಕರಂಗದಲ್ಲೂ ಇದ್ದಾರೆ. ಮತ್ತೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರಿಗೂ ನಿರೂಢದಂತಹ ಡಿಪಾರ್ಟ್ಮೆಂಟ್ನಲ್ಲಿ ಮೌನವಾಗಿ ಅವರಾಯಿತು. ಕಂಡಕ್ಟರ್ಸ, ಸೆಮಿ ಕಂಡಕ್ಟರ್ಸ ಎಲ್ಲರ ಜೊತೆ ಮಾತನಾಡದೆ ಹೋಗಿ ಬರ್ತಾ ಇದ್ರು. ಅಷ್ಟಲ್ಲದೆ ನಮ್ಮ ಹತ್ರ ಒಂದು ಹೆಚ್ಚು ಮಾತನಾಡಿದವರನ್ನು ಕಡಿಮೆ ಮಾತನಾಡಿದವರು. 88ನೇ ಇಸ್ವಿಗೆ ನಾವು ಸಂಗೀತಗಾರರೆಲ್ಲರೂ ಒಂದು ಬಳಸಿಕೊಂಡೆನ್ನುವರ ಮುತುವರ್ಜಿಯಿಂದ ನಾವೆಲ್ಲ ಸೇರಿ ಒಂದು ರಾಗದವನ್ನು ಸ್ಥಾಪನೆ ಮಾಡಬೇಕಂತ ಅದಕ್ಕೆ ಸ್ಥಾಪಕರಾಗಿ ಅವರೆಲ್ಲ ಒಬ್ಬರಾದವರು ರಾಗಗಳು. ಇವತ್ತಿಗೂ ರಾಗದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ರಾಗದ ಸ್ಥಾಪಕ ಸದಸ್ಯರಲ್ಲಿ ಅವರು ಒಬ್ಬರು. ಅಧೋಕ್ಷಣದಲ್ಲಿ ಕೂತ್ಕೊಂಡು ಮಾತನಾಡಿದಾಗ ಅವರದ್ದು 1-2 ಕಮೆಂಟ್ಸ್ ಮಾತ್ರ, ಅದರಲ್ಲಿ ಎಲ್ಲವೂ ವಿಜಿತ ಎಲ್ಲರಿಗೂ ಅರ್ಥ ಆಗ್ತದೆ. ಆರಲ್ಪಟ್ಟು ಹೇಳಿದಲ್ಲಿ ವಿರೋಧಿಸಿ ವ್ಯತ್ಯಾಸ ಅದು ಆಗಬೇಕು ಅಂತೇಳಿ ಅಲ್ಲ. ಸೊ ಆರಲ್ಪಟ್ಟು ನಮಗಿರುವಂಥ ಕನೆಕ್ಷನ್ ಹೀಗೆ ಹೇಳ್ತಾ ಅವರ ಜೊತೆಗೆ ವಾರಜಾಕ್ಷಿ ಇದ್ದದ್ದು ಅದು ಬಹಳ ಇಂಪಾರ್ಟೆಂಟ್. ಈ ಊರಿಗೆ ವಾರಜಾಕ್ಷಿ ಅವರನ್ನು ಆಗ ನಮ್ಮ ಊರಿನ ಒಂದು ಅತ್ಯಂತ ಲೀಡಿಂಗ್ ಮ್ಯೂಸಿಷಿಯನ್. ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ಅರಲ್ಪಟ್ಟು ವಾರಜಾಕ್ಷಿಯನ್ನು ಕರೆಸಿಕೊಂಡು ಆಡಿಸಿದ್ದಾರೆ. ಅಷ್ಟು 40-50 ವರ್ಷ ದಾಟಿದ್ದು ಸ್ವಲ್ಪ ಸಫರ್ ಆಗಿರುವುದಷ್ಟೇ ಅಲ್ಲದೆ ವಾರಜಾಕ್ಷಿ ಹಾಗೆ ಇದ್ದಾರೆ, ಹಾಗೆ ಮತ್ತೆ ಅವರ ಗಡಿ ಕಂಠ ಹಾಗೆ ಇದೆ. ಅದು ಪ್ರಾಯಶಃ ಅವರ ತಂದೆ ಬೆಳ್ಳೆ ಅನಂತರ ಉಪಾಧ್ಯಾಯರದ್ದು ಆಶೀರ್ವಾದ ಇರ್ಬೋದು. ಅವರು ಅವರ ಮಕ್ಕಳನ್ನು ಪ್ರಸಾದವನ್ನು ಮೊದಲ ಹಾಕಿ ಅದನ್ನು ಸಂತೋಷಪಡಿಸುವಂಥ ರೀತಿಗಳೆಲ್ಲ ನಾವು ನೋಡಿ ರಾಗದ ಕಲಿಗೆ ಅವರನ್ನೇ ಸೇರಿಸಿಕೊಂಡು ಎಷ್ಟೆಷ್ಟೋ ಮಹೋತ್ಸವಗಳನ್ನೆಲ್ಲ ಮಾಡಿದ್ದೇವೆ. ಅದಕ್ಕೆ ಪೂರ್ಣ ಸಹಕಾರ ಆಗಬೇಕು. ಮಕ್ಕಳಿಬ್ಬರು ಇವತ್ತು ಇಷ್ಟು ದೊಡ್ಡವರಾಗಿ ನ್ಯೂವರ್ ಅಟೈರ್ ಆ್ಯಂಡ್ ಎ ನ್ಯೂವರ್ ವಿಷನ್. ಮಕ್ಕಳು, ಸೊಸೆಯಂದರು, ಅವರ ಮಕ್ಕಳು ಇದನ್ನು ನೋಡುವಾಗ ಹೊಟ್ಟೆ ತುಂಬುತ್ತದೆ, ಸಂತೋಷ ಆಗ್ತದೆ. ಇದಕ್ಕಿಂತ ತುಂಬ ಸಂಸಾರ ಬೇರೆ ಬೇರೆ.
ಹೀಗಿರಬೇಕು, ಇದ್ರೆ ಹೀಗಿರಬೇಕು ಸಂಸಾರದಲ್ಲಿ ಅಂತ ಹೇಳೋದನ್ನು 6 ವರ್ಷ ಮಾರ್ಗದರ್ಶನ ಮಾಡಿ ತಿಳಿಸಿದ್ದಾರೆ. ಅದಕ್ಕೆ ನಿಮಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ವಿಶ್ವಾಸ ನಿಕಟವಾಗಿ ಬರುವಂಥ ವ್ಯಕ್ತಿ. ಆದರೆ ನನಗೆ ಇಷ್ಟದಲ್ಲಿ ಅವರ ತುಲನೆ ನನಗೆ ಘಟನೆ ಬೆಟ್ಟದಲ್ಲೇ ಕರೆದು ಅವರ ನಿಜವಾದ ತುಲನೆ ನನಗೆ ಇಷ್ಟವೇ ಗೊತ್ತಿಲ್ಲ. ಪೂರ್ಣಪುರ ಕಾಲೇಜಿನಲ್ಲಿ ಅವರು ಲೆಕ್ಚರ್ ಆಗಿರುವಾಗ ನನ್ನ ಬಾಬಾ ಲೆಕ್ಚರ್ ಆಗಿ ಸಹಭಾಗಿಯಾಗಿರುವಾಗ ನಾನು ಅವರಿಗೆ ನಿಕಟ ಸಂಬಂಧ ಹೊಂದಿದ್ದೆ. ಪ್ರತಿಯೊಂದು ನಾಟಕದಲ್ಲೂ ನಾನು ಭಾಗವಹಿಸಿದ್ದೆ. ಹಾಗೂ ರಂಗಭೂಮಿ ಸಂಸ್ಥೆಯಲ್ಲಿ ಅವರು ನೀಡಿದಂಥ ಕೊಡುಗೆ ನಿಗಾ ಗೈಡಿಂಗ್ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾನು 30 ವರ್ಷಗಳಿಂದ ರಂಗಭೂಮಿ ಸಂಸ್ಥೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಮತ್ತೊಂದು ವಿಶೇಷ ಅಂದರೆ ನನಗೆ ಭಾರತದಲ್ಲಿ ಹೊಸ ವಿಜ್ಞಾನ ಕೊಟ್ಟಿದ್ದು. ಇಂದಿನ ಈ ಸಭೆಯಲ್ಲಿ ಸಾಂಸ್ಕೃತಿಕ ರಂಗಕ್ಕೆ ತೊಡಗಿಸಿಕೊಂಡಂಥ ಕೊಡುಗೆ ನೀಡಿದಂಥ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರೊಂದಿಗೆ ಅವರ ಒಂದು ನೆನಪುಗಳನ್ನು ಹಂಚಿಕೊಂಡಂಥ ಒಂದು ಈ ಸನ್ನಿವೇಶ ನಿಜವಾಗಿಯೂ ನಾನು ಅಭಿನಂದನೆ ಮಾಡಬೇಡಿ, ಬಹಳ ಸಂತೋಷ. ಹಾಗೆ ಅವರ ಸಿಂಪಲ್ಸಿಗೂ ನಾನು ನೆನಪಿಸಿಕೊಳ್ಳಬೇಕಾಗಿದೆ. ನನ್ನ ಬಾಲ್ಯಾವಸ್ಥೆಯಲ್ಲಿ ಬರುವಾಗ ಚೈತನ್ಯದಲ್ಲಿ ಇರುವಂತಹ ಕಾಲೇಜ್ ಲೆಕ್ಚರ್ಸ್ ಎಲ್ಲ ಚೈತನ್ಯದಲ್ಲಿ ಹೋಗ್ತಾ ಹೆಚ್ಚಿನ ಹಿರಿಯರ ಲೆಕ್ಚರ್ ಚೈತನ್ಯಗಳು ಆಗಿ ನನ್ನ ಸನ್ನಿವೇಶ ಈಗಿನ ಸನ್ನಿವೇಶ ಬಹಳ ಬದಲಾವಣೆ. ಅದರೊಂದಿಗೆ ನನ್ನ ಮಗಳು ಸಹ ಸಂಗೀತ ಕ್ಲಾಸ್ ಮಾಡ್ತಿದ್ದರು. ಹಾಗಾಗಿ ನನ್ನ ತಮ್ಮಂದರು ಒಳ್ಳೆಯ ಮೆಸೇಜ್ ಬಹಳ. ಈಗ ನಾನು ಒಟ್ಟಿಗೆ ಬಂದ ನಂತರ ಸ್ವಲ್ಪ ಕಡಿಮೆ ಆಗಿರ್ಬೋದು. ಹಾಗಾಗಿ ಅವರನ್ನು ಅವರ ಚಟುವಟಿಕೆ ಬಗ್ಗೆ ನಾನು ನೆನಪಿಸಿಕೊಳ್ತಾ ಅವರಿಗೆ ಆಯುರಷ್ಟು ಕೊಟ್ಟು ದೇವರಿಗೆ ಪ್ರಾರ್ಥನೆಯನ್ನು ಬಿಟ್ಟು ಎಲ್ಲ ಅವರ ಆಪ್ತರಿಗೆ ನಮಸ್ಕಾರಗಳು. ಆದರೂ ಕೂಡ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಕೆಲವು ವಿಷಯ ಗೊತ್ತೇ ಇಲ್ಲ. ನನಗೆ ಈ ಸಂಗೀತದ ಬಗ್ಗೆ ಆಧಾರಪಟ್ಟು ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾಟಕದ ಬಗ್ಗೆ ನಾನು ಆಧಾರಪಟ್ಟಲ್ಲಿ ತಿಳ್ಕೊಂಡಿದ್ದೇನೆ. ಅವರ ಹಲವು ನಾಟಕಗಳನ್ನು ಅಭಿನಯಿಸಿ ಅವರು ನಿರ್ದೇಶಕರು. ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ ಆಧಾರಪಟ್ಟಾಗಿರಬೇಕು. ಅವರ ನಿರೀಕ್ಷೆ ಇರ್ತದೆ. ಒಬ್ಬ ನಾಟ ಇಂಥದ್ದೇ ಈ ರೀತಿಯ ಮಾಡಬೇಕು ಅನ್ನೋ ನಿರೀಕ್ಷೆ ಇರ್ತದೆ. ಅದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಅವನು ಯಾವಾಗ ಸಿದ್ಧಗೊಳ್ತಾನೆ ಅಂತ ಅವರು ಸೂಚನೆಯನ್ನು ಕೊಡ್ತಾರೆ. ಸೂಚನೆಯನ್ನು ಕೊಟ್ಟು ಆ ನಟನನ್ನು ಸರಿ ಮಾಡ್ತಾರೆ. ಇದೊಂದು ಬಹಳ ವಿಶೇಷವಾದ ಗುಣ ಅವರಿಗೆ. ಬರೀ ಸೂಚನೆಯನ್ನು ಕೊಟ್ಟೆ ಮೊದಲು ಕಾಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಟನೆ. ಆ ನಂತರ ಹೀಗೆ ಮಾಡಿದ್ರೆ ಒಳ್ಳೆದಾಗ್ತದಲ್ಲ, ಹೀಗೆ ಮಾಡಿದ್ರೆ ಹೇಗಾಗ್ತದೆ ಅಂತ ಅವ್ರು ಕೇಳ್ತಾರೆ. ಆಗ ನಟನಿಗೆ ಅವ್ರು ಹೇಳಿದಾಗೆ ನಾನು ಮಾಡಿದ್ದೆ. ಯಾಕಂದರೆ ನಾನು ಅವರ ನಾಟಕಗಳು ಅಭಿನಯಿಸ್ತಾ ಇರುವಾಗ ಈ ಅನುಭವವನ್ನು ನಾನು ಕಂಡಿದ್ದೇನೆ. ಒಂದು ನಾಟಕದಲ್ಲಿ ಏನಾಯಿತು ಅಂದರೆ ಒಂದು ದುಂಬಿ ಓಡಿ ಬಂದು ನನ್ನ ಮೈ ಮೇಲೆ ಕೂತ್ಕೊಳ್ಳಿ ಶುರು ಮಾಡಿದ್ದು. ಹೀಗೆ ಓಡಿಸಿದೆ, ಈಗ ಬಂದು ತಲೆ ಮೇಲೆ ಕೂತ್ಕೊಂಡು ಓಡಿಸಿದೆ, ಪುನಃ ನನಗೆ ಕೂತ್ಕೊಂಡು ಓಡಿಸಿದೆ. ಕೊನೆಗೆ ಅದು ಬಿಟ್ಟು ಕೆಳಗೆ ಬಂದಮೇಲೆ ಹೇಳಿದ್ರು, ನಾಟಕ ಮುಗಿದ್ಮೇಲೆ ನೀವು ಆ ಒಂದು ಪ್ರೇಮ ಪ್ರಕಾರದ ಒಂದು ಸನ್ನಿವೇಶ ನಾನು ವಯಸ್ಸಾದಪ್ಪ ಹುಡುಗ. ಆಗ ಅವರು ಹೇಳಿದ್ರು, ಓಹೋ ಈ ದುಂಬಿ ಮಕರನ್ನು ಹೇಳಲಿಕ್ಕೆ ನನ್ನ ಹತ್ರ ಬರ್ತಾ ಇದೆ, ನನ್ನಲ್ಲಿ ಮಾತಾಡೋದೇ ಹೇಗಿದೆ ಅಂತ ಹೇಳ್ಬೋದಿತ್ತು ಅಂತ ಹೇಳಿ ಹಾಗೆ ಕೊಟ್ಟು ಸೂಚನೆ ಕೊಟ್ಟು ಇಂಥದ್ದೇ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಎಲ್ಲ ವಿಚಾರಗಳನ್ನು. ಮತ್ತು ಅವರ ಒಡನಾಟ ಅಂತ ಹೇಳಿದ್ರೆ ಅವರು ಎಷ್ಟು ಗಂಭೀರವೋ ಅಷ್ಟೇ ಸರಳ, ಮನಸ್ಸಿನಲ್ಲಿ ಅಷ್ಟು ಸರಳ. ಮುಖ ನೋಡುವಾಗ ಯಾಕಂದ್ರೆ ಅಡಲು ಕೊಟ್ಟರು, ಕೈ ಕೊಟ್ಟರು, ಜೋರು ಮಾಡ್ತಾರೆ ಅಂತ. ಆದರೆ ಎಷ್ಟು ಒಂದು ಸರಳ ಹೃದಯ ಅಂತ ಹೇಳಿದರೆ ಅದು ಯಾವತ್ತೂ ಕೂಡ ಅವರು ನಮ್ಮನ್ನು ಒಂದು ನೋಯಿಸಿದ್ದೇ ಇಲ್ಲ. ಇನ್ನೊಂದು ವಿಚಾರ ಅಂದರೆ ಆರು ಕೊಟ್ಟ ಲೈಟಿಂಗ್. ನಾನು
ಅದರಲ್ಲಿ ಒಂದು ಸೂರ್ಯಾಸ್ತದ ಒಂದು ಸನ್ನಿವೇಶ ತೋರಿಸುವಂಥದ್ದು ಏನು ಈ ಫುಲ್ ಸ್ಕ್ರೀನ್ ನಲ್ಲಿ ಸೂರ್ಯಾಸ್ತ ಆಗ್ತಾ ನಿಧಾನಕ್ಕೆ ಸೂರ್ಯ ಇಡ್ತಾ ಇರ್ತಾರೆ. ನಮ್ದು ಆ ದ್ವೀಪದಲ್ಲಿ ಸಂಜೆ ಹೊತ್ತಾಗ್ತಾ ಗಂಭೀರವಾದ ಸನ್ನಿವೇಶ. ಬಹಳ ಸಿಕ್ಕಿಬಿದ್ದವರು ಆ ದ್ವೀಪದಲ್ಲಿ ಸಿಕ್ಕಿಬಿದ್ದವರು ಒಬ್ಬ ಇವನ ಖಳನಾಯಕ ಸಿಕ್ಕಿಬಿದ್ದು ಆ ದೀಪ ಸೂರ್ಯ ನಿಧಾನಕ್ಕೆ ಅಸ್ತಮಾನ ಆಗ್ತಾ ಇದ್ದಾರೆ. 4:30 ನನಗೆ ನಾಟಕ ಆಗುವವರೆಗೂ ಆ ರೀತಿಯ ಒಂದು ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಆ ನಾಟಕ ರಿಸರ್ವ್ ಮಾಡಿ ಹೊರಗೆ ನಾನು ನನ್ನ ಮುಗಿದ ನಂತರ ಸೀನ್ ಮುಗಿದ ನಂತರ ನಾನು ಹೊರತೆ ಹಿಂದೆ ಹೋಗಿ ಸರ ಬರೀ ಒಂದು ಸಣ್ಣ ಒಂದು ರಿಫ್ಲೆಕ್ಟರ್, ಆ ರಿಫ್ಲೆಕ್ಟರ್ಗೆ ಒಂದು ಬಲ್ಬ್, ಅಲ್ಲಿಂದ ಅದು ರಿಫ್ಲೆಕ್ಷನ್ ಆಗಿ ಇದಕ್ಕೆ ಬಿಟ್ಟು ಸ್ಕ್ರೀನಿಗೆ ಬಿಟ್ಟು ಅದು ಫುಲ್ಲು ಸಂಖ್ಯೆ ಹೊತ್ತು ಆ ಲೈಟ್ ಡಿಮ್ಮರನ್ನು ಕೊಟ್ಟು ಇದು ಮಾಡಿ ಅಷ್ಟು ಚಂದ ಮಾಡಿ. ಇನ್ನು ಸ್ನಾನ ಮಾಡಿದಲ್ಲಿ ನೋಡಿದ್ದೇನೆ ನಾನು ಅದು ಲೈಟ್, ನೀವು ನೋಡಿರ್ಬೋದೇ. ಆಮೇಲೆ ಇನ್ನು ಹಲವು ಲೈಟ್ಗಳನ್ನು ನೋಡಿದ್ದೇನೆ. ಒಂದು ಬಾವಿಯಲ್ಲಿ ಶರ್ಮಿಷ್ಠೇನು ಅವರ ನಿರ್ದೇಶನದಲ್ಲಿ ಅದಲ್ಲ, ಆದರೆ ಅವರ ಐಡಿಯಾದಲ್ಲಿ ಶರ್ಮಿಷ್ಠೇನು ಬಾವಿಗೆ ಹೋಗ್ತಾಳೆ, ದೇವಯ್ಯ ಬಾವಿಗೆ ಬಿಟ್ಟಾಗ ಒಂದು ಸಮುದ್ರ, ಆಮೇಲೆ ಇಡೀ ನೀರು ಟಕ 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 ಅಲ್ಲಾಡುವಂಥದ್ದು ಆ ಬಾವಿಯ ಅದು ನೋಡಿದರೆ ಏನಂದ್ರೆ ಒಂದು ಸಣ್ಣ ಪ್ಲೇಟಲ್ಲಿ ನೀರು, ಅದೊಂದು ಟಾರ್ಚ್, ನೀರಲ್ಲಿ ಹೀಗೆ ಅಲ್ಲಾಡೋದು ಟಾರ್ಚ್, ಅದರ ರಿಫ್ಲೆಕ್ಸ್ ಎಂಥ ಒಂದು ಆ ಬ್ರ್ಯಾಂಡ್ ಅಂತ ಹೇಳಿದ್ರೆ ಲೈಟಿಂಗಿನ ಬಗ್ಗೆ ನಾನು ಲೈಟ್ ಆಯಲ್ ಬಗ್ಗೆ ಹೇಳ್ತೇನೆ. ಯಾರ್ಯಾರು ನೀವು ಸ್ವಲ್ಪ ದಯವಿಟ್ಟು ಲೈಟಿಂಗಿನ ಬಗ್ಗೆ ಸಿಂಪಲ್ ಟೆಕ್ನಿಕ್ಗಳನ್ನು ಕಲಿಸಿಕೊಂಡು ಅವ್ರು ಮಾಡುವಂಥ ಲೈಟಿಂಗ್. ನಾವು ದೇಶದಲ್ಲಿದ್ದೇವೆ ಒಂದು ನಾಟಕ, ಅದರಲ್ಲಿ ಒಂದು ದೊಡ್ಡ ಕಟ್ಟಡದ ಹಾಲ್ನಲ್ಲಿ ಕೆಳಗೆ ನೋಡುವಂಥ ಸೀನ್. ಇಲ್ಲಿಯೂ ಪ್ರೇಕ್ಷಕರಿಗೆ ಕೆಳಗಿನ ಸೀನ್ ಕಾಣ್ತಾ ಇರ್ತದೆ, ನಿಜವಾಗಿ ಅವನು ಸ್ಟೇಜಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ. ಆದರೆ ಭಾರತದಿಂದ ಕೆಳಗೆ ಆ ಮರಗಳು ಇದು ಎಲ್ಲ ಬಂದವು ಆ ಲೈಟಿಂಗ್ ಮೇಲೆ ಅದನ್ನು ಒಂದು ಲೈಟ್ ಒಂದು ಕಲರ್ ಇದರಲ್ಲಿ ಆ ಸೀನ್ ಮಾಡ್ತಾರೆ. ಅದು ಆದರೆ ನನ್ನ ಒಂದು ಈ ಬಹುಶಃ ನನಗೆ ಬಾಲಿಕಕ್ಕೂ ಮೊದಲು ಪರಿಚಯ, ಉಮ್ಮಕ್ಕ ಉದಯನ ಮನೆಯಲ್ಲಿ ಸರಿಗಮ ಭಾರತಿಯಿಂದ ಪರಿಚಯ ಬಾಲಿಜಕ್ಕ ಯಾವಾಗಲೂ ನಗಾಡಿಕೊಂಡು ನನ್ನ ಅಂದರೆ ಸ್ವಲ್ಪ ಅಭಿಮಾನ ಜಾಸ್ತಿ ಆಗುತ್ತೆ. ಮಾತಾಡೋದಂದ್ರೆ ತುಂಬ ಚಂದ ಮಾತಾಡ್ತೀನಿ, ಎಷ್ಟು ಹುಷಾರಿದೆ ಹಾಗೆಲ್ಲ ಯಾವಾಗಲೂ ನನ್ನ ಬೆಂಬಲಕ್ಕೆ ಸಿಕ್ಕಿದಾಗೆಲ್ಲ ಹುಡುಗಿಸ್ಕೊಂಡಿದ್ದವರು. ನನ್ನ ಏಕವ್ಯಕ್ತಿ ಪ್ರದರ್ಶನ ನಾನು ಸರ್ವಲ್ಲಿ ಕೇಳಿದೆ, ಡೈರೆಕ್ಟರ್ ಒಳ್ಳೆಯದು, ತುಂಬ ನಾಟಕ ಎಲ್ಲ ಮಾಡಿದ್ದಾರೆ, ಅವರು ತುಂಬ ನಾಡಾಗಿತ್ತು, ಏನು ಸ್ಕ್ರಿಪ್ಟ್ ಎಲ್ಲ ಇದೆ, ನನಗೊಂಥರ ಭಾರಿ ಕುತೂಹಲ ಇತ್ತು ಇದು ಯಾರು ನೋಡಬೇಕು ಅಂತ. ನನ್ನ ಏಕವ್ಯಕ್ತಿ ಪ್ರದರ್ಶನ ಎಂಚೆವಲ್ಲಿ ಆಯಿತು, ನನ್ನೊಳಗೆ ನಾಡು ಅಂತ ನಾನು ರಾಜಕನಿಗೆ ಹೇಳಿದೆ ಬರಲೇಬೇಕು ರಾಜಕನ ಅಂತ. ಇಬ್ಬರು ಬಂದಿದ್ದಾರೆ, ಗಂಡ ಹೆಂಡತಿ, ಲಕ್ಷ್ಮೀ ನಾರಾಯಣನ ಹಾಗೆ. ನಾಟಕ ಮುಗ್ದ ಮೇಲೆ ಪರಿಚಯ ಮಾಡಿಕೊಟ್ರು ಇವರು ಆರ್ಯಭಟ್ರು. ಇವರು ಗಂಡ ಆದ್ರೆ ಹೇಳುವಾಗ ನೀವು ವಯಸ್ಸಿನ ಗಂಡ ಆರ್ಯಭಟ್ರು ಅಂತ ನನಗಷ್ಟು ಸತ್ಯ ನಿಜವಾಗಿ ಗೊತ್ತಿರಲಿಲ್ಲ. ಆಮೇಲೆ ಸರ್ ನನ್ನ ನಾಟಕವನ್ನು ಮೆಚ್ಚಿ ತುಂಬಾ ಒಳ್ಳೆ ಕಮೆಂಟ್ ಹೇಳಿದ್ರು, ಮಾತಾಡಬೇಕು ನಮ್ಮೆ ಇದೆಲ್ಲ ಹೇಳಿದ್ರು, ಬರಬೇಕು ಅಂತ ಅನ್ಕೊಂಡಿದ್ದೇನೆ ನಿಮ್ಮ ಮನೆಗೆ. ಈಗ ಸಹ ನನಗೆ ಯಾವಾಗ ಬೆಳಗ್ಗೆ ಬರ್ತಾರೆ ಗೊತ್ತಿಲ್ಲ. ಬಹುಶಃ
ಅವರ ಮಕ್ಕಳು, ಅವರ ಇಡೀ ಕುಟುಂಬವನ್ನು ಬಹಳ ಮೆಚ್ಚಿಕೊಂಡಿದ್ದೀವಿ. ಬಹುಶಃ ಗುರು ಅವರು ಯಾರು ಅವರು ಫೋನ್ ಮಾಡಿದ್ರು. ಹಾಗಾಗಿ ಅಂತ ಒಂದು ನಾವು ತೀರಾ ಅನಿವಾರ್ಯ ಎನಿಸಿದಾಗ ಮೌನ ವಹಿಸಬಹುದು, ಅವರು ತೀರಾ ಅನಿವಾರ್ಯ ಮಾತನಾಡುದು. ನಮ್ಮವರಿಗೆ ಇರುವ ವ್ಯತ್ಯಾಸ ಅಷ್ಟೇ. ಒಟ್ಟಿನಲ್ಲಿ ಅವರ ಮನೆಯಲ್ಲಿ ಬೇರೆ ಉಡುಪಿಯ ಸಾಂಸ್ಕೃತಿಕ ಲೋಕಕ್ಕೆ ಇವರು ದಂಪತಿಗಳು ಬೆಳ್ಳಿಯ ಚುಕ್ಕೆ ಇದ್ದಾರೆ. ಅವರಿಗೆ ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಧ್ಯವಿಲ್ಲ. ಆದರೆ ಅವರ ಬಗ್ಗೆ ನಮಗೆ ಗೊತ್ತಾಗಿದ್ದು ಮೊನ್ನೆ ನಾವು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದಿಂದ ಮಲಬಾರ್ ವಿಶ್ವವಿದ್ಯಾಲಯ ಪುರಸ್ಕಾರವನ್ನು ಕೊಡುವಾಗ ಅವರ ಬಗ್ಗೆ ಪರಿಚಯ ಬರಲಿಕ್ಕೆ ಆಗ ಬಹಳಷ್ಟು ಮಾಹಿತಿ ಅವರ ಬಗ್ಗೆ ಅಂದರೆ ಅವರ ಬಗ್ಗೆ ಗೊತ್ತಿತ್ತು. ಆರ್ಯಭಟ ಅಂದರೆ ಕೇಳಿದ್ದೆ, ಆದರೆ ಅವರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಬಟ್ ಅದರ ಅವರ ಪರಿಚಯ ನೋಡಿದ ಮೇಲೆ ಗೊತ್ತಾಯಿತು ಅವರೆಂಥ ಇನ್ನೊಂದು ವ್ಯಕ್ತಿ ಅನ್ನುವಂಥದ್ದನ್ನು. ಅದೇ ರೀತಿ ಅವರು ನಮ್ಮ ಉಡುಪಿಗೆ ಬಹಳಷ್ಟು ಕಲಾವಿದರನ್ನ ನೀಡಿದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ವಿನಯ ಪ್ರಸಾದ್ ಅವರಾಗಿರ್ಬೋದು, DJ ಅವರು, ಅದೇ ರೀತಿ ಬಹಳಷ್ಟು ಜನ ಮಾತುಗೊಂಡವರು, ಹಾಗೆ ಬಹಳಷ್ಟು ಜನರನ್ನ ದೊಡ್ಡ ದೊಡ್ಡ ಕಲಾವಿದರನ್ನು ಉಡುಪಿಗೆ ನೀಡಿದ್ದಾರೆ. ಅದು ಬಹಳ ಖುಷಿಯ ವಿಷಯ. ಅವರಿಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದಿಂದ ಒಂದು ಸಣ್ಣ ಗೌರವವನ್ನು ಕೊಡಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಅದೇ ರೀತಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದಲ್ಲೂ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ನಾನು ಫಸ್ಟ್ MGM ಅಲ್ಲಿ ಇದ್ದೆ. ಅಲ್ಲಿರುವಾಗಲೇ ನನಗೆ ಸರ್ ಬಗ್ಗೆ ಗೊತ್ತಿತ್ತು. ಅಲ್ಲಿ ಪ್ರಾಕ್ಟಿಕಲ್ ಡ್ಯೂಟಿಗೆ ಬರುವಾಗ ನಾನು ಸಾಹಿತ್ಯ, ಸಂಗೀತ ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾನು ಬರೇ ನಮ್ಮ ಭೌತಶಾಸ್ತ್ರದ ಬಗ್ಗೆ ಏನು ನಮಗೂ ಅವ್ರಿಗೆ ಬಾಂಧವ್ಯ ಇದೆ ಅದರ ಬಗ್ಗೆ ಹೇಳಿಬಿಡ್ತೇನೆ. ಎಲ್ಲ ಕಡೆ ನಾನು ಪ್ರಾಕ್ಟಿಕಲ್ ಎಕ್ಸಾಮಿನರ್ ಆಗಿ ಹೋಗ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲಿ, ಡಿಗ್ರಿ ಕಾಲೇಜಲ್ಲಿ, PUC ಕಾಲೇಜಲ್ಲಿ, PU ಆಗಲಿ ಎಲ್ಲ ಕಡೆ ಈ ಪ್ರಾಕ್ಟಿಕಲ್ ಸೆಟಪ್ ಹೇಗಿರ್ತದೆ ಅಂದರೆ ಒಂದೇ ರೀತಿ. ಒಂದು ಕಾಲೇಜಲ್ಲಿ ನೋಡಿದ್ರೆ ಮತ್ತೆ ಇನ್ನೊಂದು ಕಾಲೇಜಿಗೆ ಹೋಗುವಾಗ ಮತ್ತೆ ಬೇರೆ ನೋಡ್ಬೇಕಂತ ಇಲ್ಲ. ಅದೇ ರೀತಿ ಎಲ್ಲ ಸಿಸ್ಟಮ್, ಸರ್ಕ್ಯೂಟ್ ಆಗಲಿ, ಕನೆಕ್ಷನ್ ಆಗಲಿ ಎಲ್ಲ ಆಲ್ಮೋಸ್ಟ್ ಒಂದೇ ರೀತಿ ಇರ್ತದೆ. ಸ್ವಲ್ಪ ಇದು ಕಂಪನಿ ಮೇಲೆ ಆ ಇನ್ಸ್ಟ್ರೂಮೆಂಟ್ಸ್ ಚೇಂಜ್ ಆಗೋದು ಬಿಟ್ಟರೆ ಬಾಕಿಲ್ಲ ಆ ವ್ಯಾಲ್ಯೂಸ್ ತಗೊಳ್ಳೋದಾಗಲಿ ಅದೆಲ್ಲ ಒಂದೇ ರೀತಿ. ಅದು ನಾನು ಯಾವ PPCಗೆ ಎಕ್ಸಾಮರ್ ಆಗಿ ಬಂದೆ ಅಲ್ಲಿ ನಾನು ಕಂಡುಕೊಳ್ಳೋದು ಯೂಶ್ವಲಿ ಏನಂದರೆ ಬಂದ ಟೈಮ್ 96 ಟೈಮಲ್ಲಿ ಈಗಿನಷ್ಟು ಇನ್ಸ್ಟ್ರೂಮೆಂಟ್ಸು ತುಂಬ ಕಡಿಮೆ ಕರೆಂಟಲ್ಲಿ ವರ್ಕ್ ಆಗೋ ಇನ್ಸ್ಟ್ರೂಮೆಂಟ್ಸ್ ಕಡಿಮೆ ಇದೆ. ಇರಲಿಲ್ಲ ಅಂತಲ್ಲಿ ಎಲ್ಲ ಓಲ್ಡ್ ಇನ್ಸ್ಟ್ರೂಮೆಂಟ್ಸ್ ಸಾಮಾನ್ಯ ಹೋದಲ್ಲೆಲ್ಲ 2 ಆಂಪಿಯರು 3 ಆಂಪಿಯರು ಕರೆಂಟ್. ನಾನು ನೋಡಿದ ವಿಷಯ ಹೇಳ್ತಾ ಇರೋದು ಹೆಚ್ಚಿನವರಿಗೆ ಅದು ಗೊತ್ತಾಗ್ಲಿಕ್ಕಿಲ್ಲ. ನಾನೇನು ಮಾಡೋದು, ನಾನು ಸರ್ಗೆ ಅದು ಗೊತ್ತಾಗ ಸಾಕಷ್ಟೇ. ಈ 2-3 ಆಂಪಿಯರ್ ಕರೆಂಟ್ ಪಾಸ್ ಮಾಡಿ ಸರ್ಕ್ಯೂಟಲ್ಲಿ ರೀಡಿಂಗ್ ತೆಗೆಯೋದು. ಸರ್ ಮಾತ್ರ ಅವಾಗಲೇ ಮಿಲಿ ಆಂಪಿಯರ್ ಪಾಸ್ ಮಾಡ್ತಾ ಇದ್ರು. ನನಗೆ ಇದು ತುಂಬ ಆಶ್ಚರ್ಯಗಳಿದೆ. ಯಾಕಂದ್ರೆ ಎಲ್ಲ ಕಾಲೇಜ್ ರೆಕಾರ್ಡ್ಗಳಲ್ಲಿ ಇರೋದು ಆಂಪಿಯರು, 2 ಆಂಪಿಯರ್, 3 ಆಂಪಿಯರ್ ಕರೆಂಟ್ ಪಾಸ್ ಮಾಡಿ ಮಾಡೋದು ಎಕ್ಸ್ಪೆರಿಮೆಂಟ್ ಅಲ್ಲ ಸರ್, ಮಿಲಿ ಆಂಪಿಯರ್ ಆಗಿದೆ. ಅದೇ ಎಕ್ಸ್ಪೆರಿಮೆಂಟ್, ಅದೇ ರಿಸಲ್ಟ್, ಅದಕ್ಕಿಂತ ಚೆನ್ನಾಗಿರೋದು. ಇಲ್ಲಿ ನನಗೆ ಗೊತ್ತಾಯಿತು, ನಾವು ಸುಮ್ಮನೆ ಮಾಡಿಕೊಂಡು ಮಕ್ಕಳಿಗೆ ಹೇಳಿಕೊಟ್ಟು ಪ್ರಯೋಜನ ಇಲ್ಲ, ನಾವು ಯೋಚನೆ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್ ಅವರ ತೀಕ್ಷ್ಣವಾದ ಒಂದು ಯೋಚನೆ ಅದು ನನಗೆ ತುಂಬ ಲೈಕ್ ಆಗಿದೆ. ಅದು ಎರಡನೇ ಸರ್ಜರಿ. ಅವರು 6ಕ್ಕೆ ಇರೋರಲ್ಲ, 3ಕ್ಕೆ ಹಿಡಿಯೋರಲ್ಲ. ನಾನು ಕಂಡುಕೊಂಡಿದ್ದು ನನಗೆ ಗೊತ್ತಿಲ್ಲ, ಬೇರೆಯವರು ಹೇಳಿದ್ದಾರೆ ನನಗೆ. ಅದನ್ನು ನಾನು ತುಂಬ ನನಗೆ ಸಾಧ್ಯವಾದಷ್ಟು ಮಕ್ಕಳು ನಾನು ಅದನ್ನು ಅಳವಡಿಸ್ಬಿಡೋಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಕಷ್ಟ ಆಗ್ತದೆ. ಹಾಗೆ ಸರನ್ನು ಹೇಳೋತ್ತಿಗೆ ನಾನು ಇನ್ನೊಬ್ಬರನ್ನು ನೆನಪಿಟ್ಕೊಳ್ಳೇಬೇಕು. ಯಾಕೆಂದ್ರೆ ನನಗೆ ಅವರು ಅಷ್ಟು ಪೂಜ್ಯ ಪ್ರಾಯ. MGM ಕಾಲೇಜಲ್ಲಿ ರಾಘವೇಂದ್ರ ಆಚಾರ್ಯ ಅಂತ ಇದ್ರು. ಅವರು ಅದೇ ರೀತಿಯವರು. ಸೊ ಅವರು ಒಂದು ಪ್ರಾಕ್ಟಿಕಲ್ ಹಾಗೆ ಮಾಡ್ತಾಯಿದ್ರು. ಎಲ್ಲಿ ನಾವೊಂದು ಲೋ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಅಂತ ಮಾಡ್ತೇವೆ ಡಿಗ್ರಿಯಲ್ಲಿ, ಆ ಲೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಲ್ಲ ಕಾಲೇಜುಗಳಿಗೆ 1-2 ಅಂಕ ಕೊಟ್ಟಿದೆ. ನಾನು ಅವ್ರು ಕೇಳ್ತೇನೆ, ಸರ್ ಇದಕ್ಕೆ ಅರ್ಥ ಉಂಟಾ? ಈಗ 1-2 ಅಂಕ ಕೊಟ್ಟರೆ ಲೋ ರೆಸಿಸ್ಟೆನ್ಸ್ ಎಲ್ಲಿ ಆಗುತ್ತೆ? ಈ ಪ್ರಾಕ್ಟಿಕಲ್ಗೆ ಮೀನಿಂಗ್ ಇದೆಯಾ? ಆಗ ಸರ್ ಹೊಡ್ಕೊಂಡೆ, ನೀನು ತಿಳ್ಕೊಳ್ಳು, ನೀನು ಸರಿ ಮಾಡು, ಬೇರೆಯವರು ಅವರಿಗೆ ಕಂಡಾಗ ಮಾಡ್ತಾರೆ, ಮಾತಾಡಕ್ಕೆ ಹೋಗ್ಬೇಡ, ಅರ್ಥ ಮಾಡ್ಕೊಳ್ತೀನಿ ಅಷ್ಟೇ. ಇದು ಅವ್ರು ಹೇಳ್ಕೊಟ್ಟಿದ್ದು. ಸರ್ ಅಂತ ತುಂಬ ನಾನು ಕಲ್ತಿದ್ದೆ. ಅದಕ್ಕೋಸ್ಕರ ನಾನು ಬಂದ್ರೆ ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಸ್ಟೇಜಲ್ಲಿ ನಾನು ಮಾತಾಡಿದವರೇ ಅಲ್ಲ.
ಇನ್ನು ಎರಡನೇದು ಅಂತ ಹೇಳಿದ್ರೆ ಅವರ 90 ನನಗೆ ದೊಡ್ಡ ಕುತೂಹಲವನ್ನು ಸೃಷ್ಟಿ ಮಾಡಿದ್ವಿ ತುಂಬಾ ಜನ. ನನ್ನ ಜೊತೆ ಕೆಲಸ ಮಾಡಿದ ಬಹಳಷ್ಟು ಜನ ಇದ್ದಾರೆ, ನನ್ನ ನಾಟಕಗಳಲ್ಲಿ ಆಕ್ಟ್ ಮಾಡಿದ್ರು. ಬಹುಶಃ ಆರ್.ಎಲ್. ಭಟ್ರ ಬಗ್ಗೆ ಹೇಳೋದು ಯಾರಿಲ್ಲ. ನನಗೆ ಫಸ್ಟ್ ರಂಗಭೂಮಿಯಲ್ಲಿ ನಾಟಕಕ್ಕೆ ಬಂದಾಗ ಹಾಗೆ ಮುದ್ರಾಡಿ ನಾಟಕ ಬಂದಾಗ ನಾನು ಉಡುಪಿ ಬಂದು ಹೋಟೆಲಲ್ಲಿ ಹೋಟೆಲ್ನಲ್ಲಿ ಊಟ ಕೂತಾಗ ಅದು ಯಾಕೆ ಬಂತು ನನಗೂ ಗೊತ್ತಿಲ್ಲ. ಬಹುಶಃ ನಾನು ಸ್ವಲ್ಪ ರ್ಯಾಶ್ ಆಗ್ತಿದ್ದೆ, ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡೋದು ಸ್ವಲ್ಪ ಜಾಸ್ತಿ ಬೈತಿದ್ದೆ. ಅವ್ರು ಬಹುಶಃ ನನ್ನನ್ನು ತಿದ್ದಲಿಕ್ಕೆ ಆಗಲ್ಪಟ್ಟ ಹೆಸರು ಹೇಳ್ತಿದ್ರು ಅಂತ ನಂಗೆ ಆಮೇಲೆ ಗೊತ್ತಾಗ್ತಿದೆ. ಅದು ಅನುಭವಗಳ ಜೊತೆ ಕೆಲಸ ಮಾಡೋರಿಗೆ ವಿಷಯ ಇರುತ್ತದೆ. ನಾನು ನಿಧಾನಕ್ಕೆ ಇಂಡೈರೆಕ್ಟ್ ಆಗಿ ಬಹುಶಃ ಏಕಲವ್ಯನ ಹಾಗೆ ಆರ್.ಎಲ್. ಭಟ್ರ ಗುಣಗಳಲ್ಲಿ ಇವೆಲ್ಲ ಹೇಳ್ತಿದ್ದನ್ನು ಅಳವಡಿಸ್ತಾ ಒಂದು 3-4 ವರ್ಷದಲ್ಲಿ ನನ್ನ ನಿರ್ದೇಶನದ ಶೈಲಿಯನ್ನು ಬದಲಾಯಿಸಿಕೊಂಡದನ್ನು ನನ್ನಲ್ಲಿ ನಟನೆ ಮಾಡಿದಂತ ತುಂಬ ಜನ ಕಲಾವಿದರು ಹೇಳ್ತಿದ್ರು. ಹಾಗಾಗಿ ಬಹುಶಃ ರಾಜಗೋಪಾಲ್ ಇರ್ಬೋದು, ಮಾಸ್ಟರ್ ಇರ್ಬೋದು, ಎಸ್ ಭಟ್ ಇರ್ಬೋದು, ನನ್ನ ಜೊತೆ ಕೆಲಸ ಮಾಡಿದ ಎಲ್ಲರೂ ಹೆಚ್ಚಿನವರು ಆರ್.ಎಲ್. ಭಟ್ರ ಬಗ್ಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಹೇಳ್ತಾ ಬಂದೆ. ಅದು ಬಹುಶಃ ರಾಜಗೋಪಾಲ್ ಶೇಖರ್ ನನಗೆ ತುಂಬ ಜೊತೆಗೆ ಯಾವಾಗಲೂ ಇರ್ತಿದ್ದವರು. ನಾವು ಸಂಜೆ ಒಟ್ಟಿಗೆ ಊಟಕ್ಕೆಲ್ಲ ಕೂತಿದ್ದಾಗೆ ಇಡೀ ಒಂದು 10 ವರ್ಷದ ಕಾಲ ಕೂಡ ನಾವು ಸೇರಿದಾಗೆಲ್ಲ ಅವ್ರ ಬಗ್ಗೆ ಹೇಳಿದೆ. ಅಷ್ಟು ಅಭಿಮಾನ ಅವರಿದ್ದದ್ದು. ಒಂದು ದೊಡ್ಡ ಡಾಕ್ಯುಮೆಂಟ್ರಿ ಇದೆ ಅಲ್ಲ, ಆರ್.ಎಲ್. ಭಟ್ರ ಬಗ್ಗೆ ದೊಡ್ಡ ಡಾಕ್ಯುಮೆಂಟ್ರಿ ಇದೆ. ಯಾಕಂದ್ರೆ ಇಲ್ಲೆಲ್ಲ ಮಾತಾಡಿದ್ದೆಲ್ಲ ಬಹುಶಃ ಸೈನ್ಸಿಗೆ ಸಂಬಂಧಪಟ್ಟ ವಿಷಯ ಬಿಟ್ಟರೆ ಮತ್ತೆ ಹೆಚ್ಚಿನ ವಿಷಯಗಳು ನನಗೆ ಈ ಕಲಾವಿದರಲ್ಲಿ ಸಿಕ್ಕಿತ್ತು. ಅದು ಬಹಳ ಖುಷಿಯ ವಿಷಯ. ಇವಾಗ ವಿನಾಯಕ ಪ್ರಸಾದ್ ಅವ್ರ ಜೊತೆ ನಾನು ಕೆಲಸ ಮಾಡೋದ್ರೆ ಕೂಡ ನಾನು ಉಡುಪಿಯಿಂದ ನಾನು 4 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೆ ಬೇರೆ ಕ್ಷೇತ್ರದಲ್ಲಿ. ಅವಾಗ ಕೂಡ ಅವರು ಆರ್.ಎಲ್. ಭಟ್ರ ಬಗ್ಗೆ ತುಂಬ ಹೇಳಿದರು. ಇದು ಅಲ್ಲೇ ಯಾರು ಹೇಳಿದ್ರಲ್ಲ, ಅವರು ಸ್ಮೆಲ್ ಬರ್ತಾ ಇದೆ, ಮೂವಿಲಿದೆ ಅಂತ ಗೊತ್ತಿಲ್ಲ ಅಂತ ಆ ಥರ ಹಿನ್ನೆಲೆಯಲ್ಲಿ ಇಟ್ಕೊಂಡು ನನ್ನಂತವರು ಕೂಡ ಬೆಳೆಸಿದ್ರು ಸರ್, ಗೊತ್ತಿಲ್ಲ. ಅದಕ್ಕೆ ಕೃತಜ್ಞತೆ ಹೇಳಲಿಕ್ಕಾಗಿ ನಾನು ಈ ಸಂದರ್ಭ ತಗೊಂಡಿದ್ದೇನೆ. ನೀವು ಅವಕಾಶ ಕೊಡೋಣ ಈ 80ನೇ ಹುಟ್ಟುಹಬ್ಬವನ್ನು ಒಳ್ಳೆ ಡಾಕ್ಯುಮೆಂಟರಿ ಆಗಿ ಸ್ಟೋರ್ ಮಾಡಲಿಕ್ಕೆ ಖಂಡಿತ ನಾನು ಉತ್ಸುಕನಾಗಿದ್ದೇನೆ. ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಇಂಟರ್ವ್ಯೂ ಮಾಡಿಕೊಂಡು ನಿಮ್ಮೆಲ್ಲ ದಾಖಲೆಗಳು ಮಾಡಿ ಒಳ್ಳೆ ಡಾಕ್ಯುಮೆಂಟ್ ನಾನು ಮಾಡಿಕೊಂಡು ನಿಮ್ಮ ಹೀಗೆ ಸಣ್ಣ ಮಾಡಲಿಕ್ಕಾಗ್ತದೆ, ಇದು ಕಾಣುವುದಿಲ್ಲ. ಸಣ್ಣ ಮಾಡೋದು ಹೇಗೆ? ನೀವು ಮುಖ ಸರಿ ಕಾಣುವುದಿಲ್ಲ, ಇಡೀ ಬರ್ತಿಲ್ಲ. ತುಂಬ ಧನ್ಯವಾದಗಳು. ಊಟಕ್ಕೆ ಹೋಗೋದು ಮುಂಚೆ ಒಂದು ಹಾಡಬೇಕಲ್ಲ, ಅವ್ರೊಂಚೂರು ಮಾತಾಡಬೇಕು, ನೀವೊಂಚೂರು